ಎಲ್ಲರಿಗೂ ನಮಸ್ಕಾರ. ಬಂದಿರತಕ್ಕಂಥ ಎಲ್ಲ ಪ್ರೆಸ್ಸು ಮಾಧ್ಯಮದವರಿಗೆ, ಪ್ರಿಂಟಿಂಗ್ ಮಾಧ್ಯಮದವರಿಗೆ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ ತುಂಬ ಖುಷಿ ಆಗ್ತಿದೆ. ಅಂತಂದರೆ ಸುಮಾರು ಪ್ರೆಸ್ ಮೀಟ್ಗಳಲ್ಲಿ ನಾನು ಹೇಳಿದ್ದೀನಿ ಕೂಡ, ಇವಾಗಲೂ ಹೇಳ್ತೀನಿ. ಯಾಕೆ ಅಂತಂದರೆ ನಾನು ಏನು ಹೇಳಿದ್ದೆ ಅದನ್ನು ನಾನು ಉಳಿಸ್ಕೊಂಡಿದ್ದೀನಿ. ನಿಮಗೆ ಅದೆಲ್ಲ ಗೊತ್ತು, ಯಾಕೆಂದರೆ ನೀವೆಲ್ಲ ಈಗ ಆಲ್ರೆಡಿ ಸಿನಿಮಾ ನೋಡಿದ್ದೀರಾ. ನಾನು ಏನು ಹೇಳಿದ್ದೆ ಅಂದರೆ, ನಮ್ಮ ಇಡೀ ಸಿನಿಮಾದಲ್ಲಿ ನೀವು ಸಿನಿಮಾ ನೋಡ್ತಾ ಇದ್ದರೆ ಹಳೆ ಅನಂತನಾಗ್ ಸರ್, ಶಶಿಕುಮಾರ್ ಸರ್, ಕಾಶಿನಾಥ್ ಸಿನಿಮಾ ಒಂದ್ಸಲ ನಿಮಗೆ ನೆನಪಾಗುತ್ತೆ ಅಂತ. ಅದು ಕೆಲವು ಜನ ಇದರಲ್ಲೂ ಕೂಡ ವಿಮರ್ಶೆಯಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀರಾ. ಅಲ್ಲಿ ನಾನು ಗೆದ್ದಿದ್ದೀನಿ ಅಂತ ಹೇಳ್ತೀನಿ. ಹಾಗೆ ನಾವೇನು ಅಂದ್ಕೊಂಡಿದ್ದೀವಿ, ನಾವೇನು ಅಂದ್ಕೊಂಡು ಬಂದಿದ್ವಿ, ಆ ದೊಡ್ಡ ಮಟ್ಟಿಗೆ ಖಂಡಿತವಾಗ್ಲೂ ನಾವು ರೀಚ್ ಆಗಿಲ್ಲ. ಅದು ನಾವು ಒಪ್ಕೊಂತೀವಿ. ಯಾಕೆಂದ್ರೆ ಅದರಲ್ಲಿ ಕೆಲವೊಂದು ಇದು ಇದೆ. ಯಾಕೆಂದ್ರೆ ಎಲ್ಲ ಹೊಸ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅವರಿಗೂ ಕೆಲವೊಂದು ಏನು ಮಾಡಬೇಕು, ಏನು ಮಾಡಬಾರ್ದು, ಕೆಲವೊಂದು ಪ್ರಚಾರದ ವಿಚಾರದಲ್ಲಿ ಗೊತ್ತಾಗಿಲ್ಲ. ಆದರೆ ಒಂದು ರಾಜರೋಷವಾಗಿ ಹೇಳ್ತೀನಿ, ಇಲ್ಲಿ ತನಕ ಏನು ಜನ ನೋಡಿರೋ ಜನಸಂಖ್ಯೆ ಕಡಿಮೆ ಇರ್ಬೋದು. ಆದರೆ ನೋಡಿರೋ ಎಲ್ಲರೂ 100% ಹೇಳ್ತೀನಿ, ಇಲ್ಲಿವರೆಗೂ ಒಂದು ನೆಗೆಟಿವ್ ಪಾಯಿಂಟ್ ಈ ಸಿನಿಮಾದಿಂದ ನಾನು ಎಲ್ಲೂ ಕೇಳಿಲ್ಲ. ಹಾಗೆ ಮುಂದಿನ ವಾರ ಅಂದರೆ 5ನೇ ವಾರ ನಮ್ಮ ಸಿನಿಮಾ ಮುಂದೋಗ್ತಿದೆ. ಈ ಒಂದು ಖುಷಿ ಆಗೋದು ಏನಂತಂದ್ರೆ, ನಮ್ಮ ಕಡಲಲ್ಲಿ 2 ವೀಕ್ ನಮ್ಮ ಸಿನಿಮಾ ಹೋಗಿತ್ತು. ಆದರೆ ಅಲ್ಲಿ ಎಷ್ಟು ಪ್ರಚಾರ ಆಗಿತ್ತು ನಮ್ಮ ಸಿನಿಮಾ ಅಂತಂದ್ರೆ, ಕಾರಣಾಂತರ ಅಂತಂದ್ರೆ ಅದು ಒಬ್ರು ಡಿಸ್ಟ್ರಿಬ್ಯೂಟರ್ ಹ್ಯಾಂಡ್ ಓವರ್ ಇದೆ ಆ ಥಿಯೇಟ್ರು. ಅವ್ರದ್ದು ಬೇರೆ ಸಿನಿಮಾ ಇದ್ದಿದ್ದರಿಂದ ತೆಗೆದು ಮತ್ತೆ ಮುಂದಿನ ವಾರ ನಮ್ಮ ಜನ ಎಲ್ಲ ಕೇಳಿ ರಿಕ್ವೆಸ್ಟ್ ಮಾಡಿ 5ನೇ ವಾರಕ್ಕೆ ಮತ್ತೆ ಕಡಲಲ್ಲಿ ಮುಂದುವರ್ಸಕ್ಕೆ ಈಗ ಶುಕ್ರವಾರದಿಂದ ಮತ್ತೆ ಪ್ಲಾನ್ ಮಾಡ್ತಿದ್ವಿ. ಆಮೇಲೆ ಇದರಲ್ಲಿ ಏನೊಂದು ಪ್ಲಸ್ ಅಂತಂದ್ರೆ, 2 ಕಡೂರು ಸರ್, ಕಡೂರು ಬೀರು ಸರ್, ನಂದು ಕಡೂರು ಸರ್. ಅಲ್ಲಿ ಸುಮಾರು ಜನ ಒಂದು 2 ಕಾಲೇಜವರು, ಕಾನ್ಫಿಡೆಂಟ್ PU ಕಾಲೇಜು ಮತ್ತು RP ಕಾಲೇಜ್ ಅಂತಿದೆ ನಮ್ಮ ಕಡೆಯಲ್ಲಿ, ಅವರು ನಮ್ಮ ಸ್ಟೂಡೆಂಟ್ಗಳನ್ನ ಕರ್ಕೊಂಬಂದು 100-105 ಜನಕ್ಕೆ ಸಿನಿಮಾ ತೋರಿಸಿದ್ರು. ಅವ್ರು ಹೇಳಿದ್ದೇನಂತಂದ್ರೆ, ನೆಕ್ಸ್ಟ್ ಅವ್ರ ಫ್ರೆಂಡ್ಸಿಗೆಲ್ಲ ಹೇಳಿ ಸಿನಿಮಾ ನೋಡ್ಲೇಬೇಕು ಅನ್ನೋ ಟೈಮಲ್ಲಿ ಸಿನಿಮಾನ 2 ವಾರಕ್ಕೆ ತೆಗೆದುಬಿಟ್ರು. ಈಗ ಅವರೆಲ್ಲ ನಾನು ಓದಿದ್ದು ಗೌರ್ಮೆಂಟ್ PU ಕಾಲೇಜಲ್ಲಿ, ಅವರು ಕೂಡ ಫೋನ್ ಮಾಡಿ ಪ್ರಿನ್ಸಿಪಾಲು, ಇಲ್ಲ ನೀವು ಮತ್ತೆ ಹಾಕ್ಸಿ, ನಾವು ಹುಡುಗರಿಗೆಲ್ಲ ತೋರಿಸ್ಬೇಕು, ಇದು ಹುಡುಗರು ನೋಡೋವಂಥ ಸಿನಿಮಾ, ವಿದ್ಯಾರ್ಥಿಗಳು ನೋಡೋವಂಥ ಸಿನಿಮಾ. ಯಾಕೆಂತಂದ್ರೆ ಒಬ್ಬ KS ಮಾಡಬೇಕು, ಇಲ್ಲ ಏನಾರ ಒಂದು ಅಧಿಕಾರ, ಒಂದು ಪದವಿನ, ಒಂದು ವೃತ್ತಿನ ಪಡ್ಕೋಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ. ಆಮೇಲೆ ತುಂಬಾ ಜನ ಓದ್ತಾ ಇರ್ತಾರೆ, ಅವರಿಗೆಲ್ಲ ಇನ್ಸ್ಪೈರ್ ಆಗೋಂಥ ಕತೆ ನಿಮ್ದು ರಾಜಯೋಗದಲ್ಲಿದೆ. ದಯವಿಟ್ಟು ಸ್ಟೂಡೆಂಟ್ಗಳಿಗೆ ಆದಷ್ಟು ಜಾಸ್ತಿ ತೋರಿಸಿ ಅಂತ ಹೇಳಿದ್ರು. ಅದು ನಂಗೆ ತುಂಬಾ ಹೆಮ್ಮೆ ಅನಿಸ್ತು ನಮ್ದು ರಾಜಯೋಗದ ಮುಖಾಂತರ. ಇನ್ನ ನಾನು ಎಲ್ಲ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ಅಂತಂದ್ರೆ, ನನ್ನಂತ ನಂಬಿ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕೋದು ಅಷ್ಟು ಈಸಿ ಅಲ್ಲ. ಅಕ್ಕಪಕ್ಕ ನಮ್ಮ ಫ್ಯಾಮಿಲಿಯವ್ರು ಕೇಳಿದ್ರೆ 25-30 ಸಾವಿರ ಕೊಡೋದು ಕಷ್ಟ. ಅಂಥದ್ರಲ್ಲಿ ಅದನ್ನ ಹಾಕಿ ಇವತ್ತಿಗೂ ತುಂಬಾ ಹೆಮ್ಮೆಯಿಂದ, ತುಂಬಾ ಖುಷಿಯಿಂದ ಹೇಳ್ತೀನಿ, ತುಂಬಾ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಅವರೆಲ್ಲ ಕಾರಣಕರ್ತರು, ಅವರಿಗೆಲ್ಲ ಋಣಿಯಾಗಿರ್ತೀನಿ. ಹಾಗೆ ನಮ್ಮ ಡೈರೆಕ್ಟರ್ ಲಿಂಗರಾಜ್ ಅವರು, ಅವನ ಕತೆ ಹೇಳಿದಾಗ ಏನು ಹೇಳಿದ್ದ, ಸ್ಕ್ರೀನ್ ಮೇಲೂ ಕೂಡ ಅದೇ ತರ ತಂದಿಯಾನೆ, ಅದ್ರಾಗ 2ನೇ ಮಾತೇ ಇಲ್ಲ. ಸುಮಾರು ಜನ ನನಗೆ ಈಗ ಪತ್ರಕರ್ತರು ಅದೇ ಹೇಳ್ತಿದ್ರು, ತುಂಬಾ ಒಳ್ಳೆ ಸಂಭಾಷಣೆ ಬರ್ದಿದ್ದಾರೆ ಲಿಂಗರಾಜು ಅಂತ. ನಾನು ಅವತ್ತೇ ಹೇಳಿದ್ದೆ ನಿಮಗೆ, ಈ ಸಿನಿಮಾ ಅವ್ನು ನನಗೆ ತುಂಬಾ ಇಷ್ಟ ಆಗದೆ, ಅವನೊಬ್ಬ ಅದ್ಭುತ ರೈಟರ್ ಅಂತ ಹೇಳಿ. ನನಗೂ ಕನೆಕ್ಟ್ ಆಗಿದ್ದು ಹಂಗೇನೆ. ಯಾಕೆಂತಂದ್ರೆ ಅವ್ನು ಕತೆ ಹೇಳಿದಾಗ 1.5 ಗಂಟೆ ಇದೇನಪ್ಪ ಹಿಂಗೆ ಹೇಳ್ಬಿಟ್ಟ ಕತೆನ, ನಾನೇ ಒಂದು 40% ಕೊಂಡೋಗ್ಬಿಟ್ಟು ಕಥೆಯಲ್ಲಿ ಅಂತ ಅನ್ಸಿತ್ತು. ನಮ್ದು ಮಧ್ಯಮ ವರ್ಗ ಕೃಷಿ ಫ್ಯಾಮಿಲಿ ಆಗಿರೋದ್ರಿಂದ ಈ ಸಿನಿಮಾನು ಕೂಡ ಅದೇ ತರ ಇದೆ. ಆ ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ ಕೂಡ ಒಂದು ಸ್ವಲ್ಪ ರಿಯಲ್ ಲೈಫಿಗೆ ಸೂಟ್ ಆಗುತ್ತೆ. ಹಂಗಾಗಿ ನಾವೇನು ಅನ್ಕೊಂಡಿದ್ವಿ ಅದು ಸ್ಕ್ರೀನಲ್ಲಿ ನೀವೆಲ್ಲ ನೋಡಿರೋದ್ರಿಂದ ತುಂಬಾ ಚೆನ್ನಾಗಿ ಹೋಗಿದೆ. 2 ಇಲ್ಲ 3 ಥಿಯೇಟ್ರಲ್ಲಿ ನಮ್ದು 25 ದಿನ ಕಂಪ್ಲೀಟ್ ಮಾಡಿದೆ. ಈಗ ನೆಕ್ಸ್ಟ್ ಮತ್ತೆ ಪ್ರೊಡ್ಯೂಸರ್ ಹೇಳ್ದಂಗೆ ಇನ್ನೊಂದು 7-8 ಥಿಯೇಟ್ರಲ್ಲಿ ಮುಂದಿನ ವಾರದಿಂದ ಮತ್ತೆ ಪ್ರಯತ್ನ ಮಾಡ್ತೀವಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ಸುಮಾರು ಜನ ಕೇಳ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಊರುಗಳಿಗೆ ಕೊಡಿ ಅಂತ. ಆದ್ರೆ ಥಿಯೇಟ್ರುಗಳು ಅದೇ ನಾವು ಹೇಳೋದಲ್ಲ, ಸರಿ ಹೇಳ್ದಂಗೆ ಹೊಸಬ್ರಿಗೆ ಪರ್ಸೆಂಟೇಜ್ ಅಲ್ಲಿ ತುಂಬಾ ಕಡಿಮೆ ಥಿಯೇಟ್ರುಗಳು ಕೊಡೋದು. ಯಾಕೆಂತಂದ್ರೆ ಹಂಗಂತೇಳಿ ಅವ್ರು ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ಯಾಕೆಂದ್ರೆ ಒಂದು ಥಿಯೇಟ್ರಲ್ಲಿ ಎಷ್ಟು ಕಷ್ಟ ಇದೆ ಅಂತ ನಾನು ಹತ್ರದಿಂದ ನೋಡಿದ್ದೀನಿ. ನನ್ನ ಫ್ರೆಂಡ್ಸೇ RP ಕೆಲವು ಜನ ವರ್ಕ್ ಮಾಡ್ತಾರೆ. ಅವ್ರ ಬಾಡಿಗೆಯಿಂದ ಹಿಡಿದು, ಅವರಿಗೆ ಸಂಬಳ ಕೊಡೋದ್ರಿಂದ ಹಿಡಿದು, ಕ್ಲೀನಿಂಗ್ ಇಂದ ಹಿಡಿದು, ಲೈಟ್ ಇಂದ ಹಿಡಿದು ತುಂಬಾ ಅವರಿಗೂ ಕಷ್ಟ ಇರುತ್ತೆ. ಹಂಗಾಗ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ದೊಡ್ಡ ಸಿನಿಮಾಗಳು ದುಡ್ಡು ಬರೋಂಥದಕ್ಕೆ ಹಾಕಂತಾರೆ. ಈ ತರ ಆದ್ರೂ ಕೂಡ ಕೆಲವು ಜನ ಉತ್ತರ ಕರ್ನಾಟಕದಲ್ಲಿ ನಮ್ಮ ಸಿನಿಮಾ ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ 1 ವಾರ ಆಗಲಿ ನಿಲ್ಲಿಸಿ ನಾವು ಪ್ರಯತ್ನ ಮಾಡ್ತೀವಪ್ಪ ಅಂತೇಳಿ 2ನೇ ವೀಕಲ್ಲಿ ಒಂದು 15 ಥಿಯೇಟರ್ ಕೊಟ್ಟಿದ್ರು. ಅವ್ರು ಎಲ್ಲರಿಗೂ, ಯಾರ್ಯಾರು ನಮಗೆ ಗೊತ್ತಿಲ್ದಂಗೆ ಗೊತ್ತಿರೋಂಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ರಾಜಯೋಗ ತಂಡದಿಂದ ಮತ್ತು ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ದಯವಿಟ್ಟು ಆದಷ್ಟು ನಿಮಗೆ ಗೊತ್ತಿರೋದ್ರಿಂದ ಒಂಚೂರು ತಲುಪಿಸಿ ನಮಗೆ ಸಪೋರ್ಟ್ ಮಾಡಿ. ಇದೇ ತರ 50ನೇ ದಿನದಲ್ಲಿ 100ನೇ ದಿನದಲ್ಲಿ ಸಿಗಕ್ಕೆ ನಾವು ಖಂಡಿತವಾಗ್ಲೂ ಪ್ರಯತ್ನ ಮಾಡೋಣ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್ ಅವ್ರಿಗೆ ತುಂಬ ಧನ್ಯವಾದಗಳು. ಸೊ ನಿಮ್ಮ ಪ್ರೋತ್ಸಾಹ ಮತ್ತು ಪ್ರಚಾರದಿಂದ ತುಂಬ ಜನ ರೀಚ್ ಆಗಿದೆ. ನೋಡಿದವರು ಎಲ್ಲ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಬಟ್ ಆಗಷ್ಟು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಒನ್ ಆಫ್ ಯು ಹೂ ಈಸ್ ಪಾರ್ಟ್ ಆ್ಯಂಡ್ ಬರುತ್ತೆ. ಓಕೆ, ಅದೇ
ನೀವೆಷ್ಟು ಪ್ರೋತ್ಸಾಹ ತೋರಿಸಿದ್ದೀರ ಅದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನೂ ಜಾಸ್ತಿ ಚೆನ್ನಾಗಿ ರೀಚ್ ಆಗಬೇಕು ಅಂತ ಇತ್ತು. ಆದರೂ ಯಾರ್ಯಾರು ನೋಡಿದ್ದಾರೆ ಸಿನಿಮಾ ಇಷ್ಟಪಟ್ಟಿದ್ದಾರೆ. ಯಾಕಂದರೆ ನಾವು ಜನ ಮಧ್ಯದಲ್ಲಿ ಕೂತ್ಕೊಂಡು ಮೂವಿ ನೋಡಿದ್ದೀವಿ. ಸೊ ಅವರು ತೋರಿಸಿರೋ ಪ್ರೀತಿ ತುಂಬಾ ಅದು ನಮಗೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಇನ್ನೂ ಜಾಸ್ತಿ ಮೂವಿ ಮಾಡಬೇಕು, ಒಳ್ಳೆಯ ಚಿತ್ರ ಮಾಡಬೇಕು, ಜನಗೆ ತಲುಪಿಸ್ಬೇಕು ಅಂತ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಸ್. ಸ್ನೇಹಿತರು, ಫ್ಯಾಮಿಲಿ ಫ್ರೆಂಡ್ಸ್ ತುಂಬ ಇಷ್ಟ ಆಯ್ತು ಅವ್ರಿಗೆ ಫ್ಯಾಮಿಲಿ ಸ್ಟೋರಿ ಅದು. ಮತ್ತು ಏನು ಸರ್, ಅವರೇ ಬಂದಿದ್ದಾರೆ. ನಮ್ಮ ಫ್ರೆಂಡ್ಸ್ ಆ್ಯಕ್ಚುಲಿ ಒಮಾನಿಂದ ಒಬ್ಬರು ಬಂದಿದ್ದರು, ಮತ್ತು ಹೈದ್ರಾಬಾದಿಂದನೂ ಬಂದಿದ್ದರು. ಸೊ ಅಷ್ಟು ಪ್ರೀತಿ ತೋರಿಸ್ತಾರೆ ನಮಗೋಸ್ಕರ ಅಲ್ಲೇ. ಸೊ ಐ ವಾಸ್ ವೆರಿ ಹ್ಯಾಪಿ. ಹಾಂ ಸರ್, ಮಾಡ್ತಾ ಇದ್ದೀವಿ, ಸಿನಿಮಾಗಳು ನಡೀತಾ ಇದೆ. ಇಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉಷಾ ರವಿಶಂಕರ್. ನಾನು ನಿಮ್ಮ ಜೊತೆ ಅಂದರೆ ಮೀಡಿಯಾದವ್ರ ಜೊತೆ ನಾನು ಸಿನಿಮಾ ನೋಡಿದಾಗ ನಿಮ್ಮೆಲ್ಲರೂ ರೆಸ್ಪಾನ್ಸ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ನೀವೇ ನಮಗೆ ನಿಜವಾದ ರೆಸ್ಪಾನ್ಸ್, ನಿಜವಾದ ಒಂದು ಸಿನಿಮಾ ಬಗ್ಗೆ ಏನು ನೆಗೆಟಿವ್ ಇದೆ ಪಾಸಿಟಿವ್ ಇದೆ ಅಂತ ಹೇಳೋದು ನೀವೇ ಮೊದಲನೇವರು, ನೀವೇ ಸರಿಯಾಗಿ ಹೇಳೋದು. ಸೊ ಅಲ್ಲೇ ಗೊತ್ತಾಯಿತು ನನಗೆ ಖಂಡಿತ ಈ ಸಿನಿಮಾ ಗೆದ್ದಿದೆ ಅಂತ. ಯಾಕೆ ಅಂದರೆ ಎಷ್ಟೊಂದು ಎಮೋಷನ್ಸ್ನ ನಾವು ನಿಜವಾಗ್ಲೂ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗಿದ್ದೀವಾ ಅನ್ನೋದು ಈ ಸಿನಿಮಾ ಗೆದ್ದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಮೊದಲನೇದಾಗಿ. ಎರಡನೇದಾಗಿ ನಾವು ಸಿನಿಮಾ ತಂಡದ ಜೊತೆ ಬೇರೆ ಥಿಯೇಟರ್ ವಿಸಿಟ್ ಮಾಡಿದಾಗ, ಹೌಸ್ಫುಲ್ ಇದ್ದಾಗ, ಅಥವಾ ಬೇರೆ ಬೇರೆ ಥಿಯೇಟರ್ಸ್ನ ಬೇರೆ ಬೇರೆ ಥರ ಆಡಿಯನ್ಸ್ ನೋಡಿದಾಗ ನಮ್ಗೆ ಭಾಳನೇ ಖುಷಿ ಆಯಿತು. ಪ್ರತಿಯೊಂದು ಸಿನಿಮಾದ ಒಂದೊಂದು ಸ್ಟೇಜಲ್ಲೂ ಕೂಡ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ಇನ್ನೂ ಚೆನ್ನಾಗಿ ರೀಚ್ ಆಗಬೇಕಾಗಿತ್ತು ಅಂತ ಅನಿಸುತ್ತೆ, ಬಟ್ ಭಾಳಷ್ಟು ರೀಚ್ ಆಗಿದೆ ಸಿನಿಮಾ. ಆಮೇಲೆ ಈ ಸಿನಿಮಾ ಎಲ್ಲೂ ಡ್ರ್ಯಾಗ್ ಆಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ ಈ ಸಿನಿಮಾ ಬಗ್ಗೆ ಅಂತ ಎಷ್ಟು ಜನ ಇದ್ರ ಬಗ್ಗೆ ಬರೆದಿದ್ದಾರೆ, ಮಾಧ್ಯಮ ಮಿತ್ರರೇ ಇದನ್ನು ಬರೆದಿದ್ದಾರೆ. ಅದ್ರ ಬಗ್ಗೆ ಭಾಳ ಖುಷಿ ಆಗುತ್ತೆ. ನಿಮ್ಮಿಂದ ಬಹಳಷ್ಟು ನಮ್ಮ ಸಿನಿಮಾ ಹೆಚ್ಚು ಗೆದ್ದಿದೆ. ಮೊದಲನೇ ಕಾರಣ ನೀವೇ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂದರೆ ಒಂದು ಸಿನಿಮಾ ಪ್ರತಿ ವೀಕ್ ಸಿನಿಮಾಗಳು ಬರ್ತಾನೆ ಇರುತ್ತೆ. 5, 6, 7, 10 ಈಗ ಸಿನಿಮಾ ರಿಲೀಸ್ ಆಗ್ತಾನೆ ಇರುತ್ತೆ. ಅಂದರೆ ಅದು ಇನ್ಕ್ಲೂಡಿಂಗ್ ನಮಗೂ ಅದು ನಾನು ಸೇರಿಸ್ಕೊಂಡೇ ಹೇಳಿದ್ದು. ಈಗ ಯಾರೋ ಒಬ್ಬ ಅಳ್ತಾನೆ ಅಂತಂದರೆ ಅಥವಾ ಯಾರೋ ಒಬ್ಬ ಒದ್ದಾಡ್ತಾನೆ ಅಂದರೆ ಅದನ್ನು ನಾವು ಯಾರು ಗಮನಿಸಲ್ಲ. ಸೊ ಅವನು ಹೋದ ನಂತರ ನೆಕ್ಸ್ಟ್ ನಾನೇ ಆ ಲೈನಲ್ಲಿ ಇರ್ತೀನಿ ಅಂತ ನಮಗೆ ಗೊತ್ತಿರಲ್ಲ. ಈಗ ಕೋಳಿ ಅಂಗಡಿಯಲ್ಲಿ ಕೋಳಿ ಕಡಿತಾ ಇದ್ರೆ ಆರಾಮ ನೋಡ್ತಾ ಇರ್ತಾನೆ, ಆ ಥರ ಅದು ಹಂಗಿರುತ್ತೆ ಇಂಡಸ್ಟ್ರಿಯಲ್ಲಿ. ಅದಕ್ಕೆ ನಾನು ಜಸ್ಟ್ ಹೇಳಿದೆ, ಅದರಲ್ಲಿ ನನಗೆ ಅವಕಾಶ ಇಲ್ಲ, ಹತಾಶೆ ಏನಾಗಿಲ್ಲ ಸರ್. ನನಗೆ ನೋಡಿ ಪ್ರೊಡ್ಯೂಸರು ಆ ಜೋಶಲ್ಲಿ ಇದ್ದಾರೆ ಅಂತ ಆದಾಗ ಅದು ಸಂತೋಷ. ನಾನು ಅವಾಗಲೇ ಹೇಳಿದ್ನಲ್ಲ, DTS ಅಂತ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದ ತಕ್ಷಣ ಪ್ರೊಡ್ಯೂಸರ್ಸ್ ಅಷ್ಟೂ ಜನ ಅವ್ರ ಮುಖದಲ್ಲಿ ಸ್ಮೈಲ್ ನೋಡಿ ಸಿನಿಮಾ ಏನು ಸರ್ ಚೆನ್ನಾಗಿ ಮಾಡಿದೆ, ಸಿನಿಮಾ ನಾವು ಚೆನ್ನಾಗಿ ಮಾಡಿದ್ವಿ, ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರಲ್ಲ, ಅದೇ ಒಬ್ಬ ಡೈರೆಕ್ಟರ್ಗೆ ನಿಜವಾದ ಸಕ್ಸಸ್ಸು. ಪ್ರೊಡ್ಯೂಸರ್ಗೆ ಅವ್ರಿಗೆ ಸಕ್ಸಸ್ ಅನ್ನೋದು ಯಾವಾಗಲೂ ಫೈನಾನ್ಷಿಯಲಿ ಆದಾಗಲೇ, ಬಟ್ ಅದನ್ನ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಆತ್ಮತೃಪ್ತಿ ವಿಷಯದಲ್ಲಿ ಅವ್ರಿಗೂ ಸಿನಿಮಾ ಓಕೆ, ನಾವು ಒಂದು ಒಳ್ಳೆ ಸಿನಿಮಾ ಮೇಲೆ ಹಣ ಹಾಕಿದ್ದೀವಿ ಅನ್ನೋದು ಅವ್ರಿಗೂ ಇದೆ. ನಾನು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಅವ್ರೇನು ಅನ್ಕೊಂಡಿದ್ರು ಅದನ್ನು ನಾನು ರೀಚ್ ಮಾಡಿದ್ದೀನಿ ಅನ್ನೋದು ನನಗೂ ಸಂತೋಷ ಇದೆ. ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾದ ಕೋ-ಪ್ರೊಡ್ಯೂಸರ್ ದೀಕ್ಷಿತ್ ಕೃಷ್ಣ ಅಂತ. ನಮ್ಮ ಸಿನಿಮಾ 25 ದಿನ ಓಡಿದೆ, ಜನರು ಮನಸ್ಸು ಗೆದ್ದಿದೆ, ನೋಡಿರೋರೆಲ್ಲ ಥ್ಯಾಂಕ್ ಯು. ಸೊ ಇದೇ ರೀತಿ ನೆಕ್ಸ್ಟ್ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ರಾಜಯೋಗ ಚಿತ್ರತಂಡನ ಮತ್ತೊಮ್ಮೆ ಕೊನೆ ಪ್ರೆಸ್ ಮೀಟ್ ನಾವು ಮಾಡಿದ್ದು ಅಥವಾ ಮಾಧ್ಯಮದವ್ರ ಜೊತೆ ನಾವು ಒಂದು ತಂಡ ಆಗಿ ಬೆರೆತಿದ್ದು ಹೋದ ತಿಂಗಳು 9ನೇ ತಾರೀಕು. ಅಂದರೆ ನಾವು ಚಿತ್ರತಂಡ ಯಾವತ್ತು ಸಿನಿಮಾ ಜನಗಳ ಮುಂದೆ ಬರ್ತಾ ಇದ್ದೀವಿ, ದಯಮಾಡಿ ನೀವು ಸಹಕಾರ ಇರಲಿ ಅಂತ ಕೇಳುವಂಥ ದಿನ ಆಗಿತ್ತು. ಅವತ್ತು ಒಂದೆರಡು ಪ್ರಶ್ನೆ ಕೇಳಿದ್ರು, ನೀವು 7ನೇ ತಾರೀಕು 9ನೇ ತಾರೀಕು ಪ್ರೆಸ್ ಮೀಟ್ ಮಾಡಿ 17ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀರಿ, ಜನಕ್ಕೆ ಹೆಂಗೆ ಮುಟ್ಸೋದು ನಾವು ಸಿನಿಮಾ? ಜನಕ್ಕೆ ಹೆಂಗೆ ಮುಟ್ಸೋದು ಅಂದರೆ ನಮ್ಮ ಜೊತೆ ಒಬ್ಬರು ಡಿಸ್ಟ್ರಿಬ್ಯೂಟರ್ ಸರ್ ಇದೆ, ಸುರೇಶ್ ಸರ್. ಸಿನಿಮಾ ಭಾಳ ಚೆನ್ನಾಗಿದೆ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಜನಕ್ಕೆ ಸಿನಿಮಾ ಮುಟ್ಟಿಸ್ಬೇಕು, ಆ ಜನಕ್ಕೆ ಸಿನಿಮಾ ನೋಡೋ ಪ್ರೀತಿ ಬರಬೇಕು ಅಂದರೆ ಒಂದು ದಿವಸ ಸಾಕು, ಅಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಬೋದು ಸೋಷಿಯಲ್ ಮೀಡಿಯಾ ಅಂತ ಕಾಲಘಟ್ಟದಲ್ಲಿ ಇದ್ದೀವಿ ನಾವು. ಅದರಂತೆ ಸುಸೂತ್ರವಾಗಿ 17ನೇ ತಾರೀಕು ಸಿನಿಮಾನು ರಿಲೀಸ್ ಆಯಿತು. ಎಲ್ಲರಿಗೂ ಗೊತ್ತಿರೋ ಹಂಗೆ ಇವತ್ತಿನ ಕನ್ನಡ
ಚಿತ್ರೋದ್ಯಮದಲ್ಲಿ ಇರುವಂಥ ಕಾಂಪಿಟೇಷನ್ ಮಧ್ಯದಲ್ಲೇ ನಾವು ಸಿನಿಮಾ ಬಂದ್ವಿ. ಏನೋ ಒಂದು ದೊಡ್ಡ ಹೋಪ್ಸ್ ಇತ್ತು ಅಂದರೆ ನಮಗೆ ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ವಿಚಾರ ಇಟ್ಕೊಂಡು ಬಂದಿದ್ದೀವಿ. ಸಿನಿಮಾ ನಾಳೆ ಥಿಯೇಟರ್ ಬರೋಕ್ಕೆ ಮುಂಚೆ ನಿಜವಾದ ಒಪಿನಿಯನ್ ಹೇಳುವಂಥ ಮಾಧ್ಯಮದವ್ರಿಗೆ ನಮ್ಮ ಸಿನಿಮಾ ಪ್ರದರ್ಶನ ಕೂಡ ಮಾಡಿದ್ವಿ. ಸಿನಿಮಾದಲ್ಲಿ ಮೊದಲನೇ ದಿನನೇ ಕೊಟ್ಟಿರುವಂಥ ಒಳ್ಳೆ ಪ್ರಶಂಸೆ ಮಾತುಗಳು, ಅಥವಾ ಸಿನಿಮಾ ಬಗ್ಗೆ ಸಿನಿಮಾ ಆಳ ಅರಿವು ಪೂರ್ತಿ ಗೊತ್ತಿರುವಂಥ ಜನ ಅವತ್ತು ರಾತ್ರಿ 12 ಗಂಟೆ ಆಗಿತ್ತು ಅನ್ಕೋತೀನಿ ಸಿನಿಮಾ ಮುಗಿಯುವಾಗ. ಸಿನಿಮಾ ಪತ್ರಕರ್ತರು ಕಣ್ಣಲ್ಲಿ ಒಂದು ದೊಡ್ಡ ನೀರು ಹಾಕೋದಾಗ ಅವತ್ತೇ ನಾವು ಗೆದ್ವಿ ಸಿನಿಮಾ ಅನ್ನಿಸ್ತು ನಮ್ಗೆ. ಮುಂದೆ ಬಿಸ್ನೆಸ್ ಆಗ್ತದ, ಇನ್ನೊಂದು ಸಿನಿಮಾ ಮಾಡೋಷ್ಟು ದುಡ್ಡು ಬರ್ತದ, ಈ ಸಿನಿಮಾ ದುಡ್ಡಲ್ಲಿ ನಾವು ಕಾರ್ಯಗಳು ತಗೋತೀವ, ಆಸ್ತಿಗಳು ಕೊಂಡ್ಕೋತೀವ, ಅದೆಲ್ಲ ಆಮೇಲೆ ಇರಲಿ. ಸಿನಿಮಾ ಮಾಡಕ್ ಬಂದಿರೋದು ನಮ್ಮ ಪ್ರೀತಿಯಿಂದ ಸಿನಿಮಾ ಅಂದ್ರೆ ಅದೊಂದು ಲೋಕ, ಒಂದು ಅದೇನೋ ಮಾಯಾ ಲೋಕ, ಮಾಯಾ ಜಗತ್ತು. ಆ ಜಗತ್ತೊಳಗೆ ನಾವು ಒಬ್ಬರಾಗಕ್ಕೆ ಬಂದಿರೋರು ನಾವು. ಬಿಸ್ನೆಸ್ ಅಂತ ಮಾತಾಡಿದ್ರೆ ಸಿನಿಮಾ ಬಿಸ್ನೆಸ್ ಮಾಡಕ್ 3 ಅವೆ. ಬೆಂಗಳೂರಾಗ ಒಂದು ಸೈಟ್ ತಗೊಂಡ್ರೆ ದುಡ್ಡು ಬರ್ತದೆ, ದುಡ್ಡಿದ್ರೆ ಸೈಟ್ ತಗೋಬಹುದು, ಒಂದು ಬೆನ್ಸ್ ಕಾರ್ ತಗೋಬಹುದು ನಾವು ಮಾಡಿರೋ ಸಿನಿಮಾದೊಳಗೆ. ಅವೆಲ್ಲ ಬಿಟ್ಟು ಯಾಕೆ ಸಿನಿಮಾ ಮಾಡ್ತೀವಿ ಅಂದ್ರೆ ಸಿನಿಮಾ ಮಾಡೋದು ಒಂದು ಖುಷಿ ನಮ್ಗೆ. ಇದ್ರೊಳಗೆ ಎಷ್ಟು ಸತ್ಯ ಅದೋ ಎಷ್ಟು ಸುಳ್ಳು ಅದಂದ್ರೆ ನನ್ನ ಮಾತಿಗೆ ನನ್ನ ಸತ್ಯನೇ, ನನ್ನ ಮಾತು ನನಗಿಂತ ಸತ್ಯವಾಗಿ ಬೇರೆಯವ್ರು ಯಾರು ಮಾತಾಡೋಕ್ಕಾಗಲ್ಲ. ಈ ಸಿನಿಮಾ ನೋಡೋಂಥ ಜನ ಅಥವಾ ಸಿನಿಮಾ ಹಿಂಗದೆ ಅಂತ ಹೇಳೋ ಜನಕ್ಕೆ ಸಿನಿಮಾ ಖುಷಿ ಕೊಟ್ಟಾಗ ನಾವು ಸಿನಿಮಾ ಗೆದ್ವಿ. ನೆಕ್ಸ್ಟ್ ದುಡ್ಡು ಬರ್ತದ, ದುಡ್ಡು ಬರ್ಲಿ ಬಿಡ್ಲಿ ಅದು ಆಮೇಲೆ ಮಾತು. ಒಳ್ಳೆ ಸಿನಿಮಾ ಮಾಡಿದೀವಿ ನಾವು, ಆ ಖುಷಿಯಿಂದ ಆಚೆ ಹೋಗಿದ್ದೀವಿ. ಮಾರನೇ ದಿವಸ ಸಾಕಷ್ಟು ಸಿನಿಮಾ ಇವತ್ತು ಅನುಭವಿಸೋ ಎಲ್ಲ ಸಂಕಷ್ಟಗಳನ್ನು ಎದುರಿಸಿದ್ದಾಗಿದ್ದಾದ್ಮೇಲೆ ಡಿಸ್ಟ್ರಿಬ್ಯೂಟರ್ ಜೊತೆಗೆ ಕೇರಿ ಎಲ್ಲ ಸುತ್ತಿ ಥಿಯೇಟರ್ಗೆ ಸಿನಿಮಾ ಹಾಕಿದ್ದೀವಿ. ಸಾಧ್ಯವಾದಷ್ಟು ಜನ ಕಷ್ಟಪಟ್ಟು ಸಿನಿಮಾ ಒಳಗೆ ಕೂರ್ಸಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸರ್ ಹೇಳ್ದಂಗೆ 3 ದಿವಸ ಆದ್ಮೇಲೆ ಮೌತ್ ಟಾಕ್ ಬಂದ್ಮೇಲೆ ಜನ ಬರ್ತಾರೆ, ಸಿನಿಮಾ ನಿಲ್ತದೆ. ನಮ್ಮ ಕೈಲಿ ಆದಷ್ಟು ಮಾತ್ರ ಸಿನಿಮಾ ನಿಲ್ಸಿದೀವಿ. ನಮ್ಗೆ ಒಳ್ಳೆ ಸಿನಿಮಾ ಅಂತೇಳಿ ಎಲ್ಲ 1-2-3 ಫ್ರೀ ಶೋನು ಕೊಟ್ಟು ತೋರಿಸಿದೀವಿ ಸಿನಿಮಾ ಜನಕ್ಕೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.